जग आपसे उल्फत देंगे। अगर ऊपर वाले की मेहरबानी रही, अगर ऊपर वाले की मेहरबानी, जैसे आज मिले ऐसे जाफर सर हम हमेशा मिलते रहेंगे। जैसे आज मिले ऐसे जाफर सर हम हमेशा मिलते रहेंगे। On behalf of everybody of Government Urdu High School, Old Dandeli, I would like to call Arfan Nasir and group to present a welcome song as a token of love. अस्सलामुअलैकुम रहमतुल्लाहि व बरकातुहू। आप जो न होते जाने हम क्या होते, अंधियारों में गुम हम होते। आप जो न होते जाने हम क्या होते, अंधियारों में गुम हम होते। आपने ही हमको जीना सिखाया, क्या भला क्या है बुरा आपने बताया, क्या भला क्या है बुरा आपने बताया। ओ सर वी थैंक यू, ओ सर वी लव यू। नए आंगन में हम आए थे पहली दफा, डरे हुए थे सहमे हुए थे बुरी तरह। माँ के आंचल से दूर हुए थे पहली दफा, कैसे रह पाते दूर हम घर से नई जगह। आपने आके हाथ जो थामा, प्यार से पूछा नाम हमारा, फिर न डरे हम आगे बढ़े, हम खिलने लगे फूलों की तरह। ओ सर वी थैंक यू, ओ सर वी लव यू। आपने ही हमको हिलना सिखाया, उड़ना सिखाया, चमकना सिखाया, किताबों की दुनिया में हमको घुमाया, प्यार दिया इंसान बनाया। ओ सर वी थैंक यू, ओ सर वी लव यू। शुक्रिया। बच्चे इतना आपसे प्यार करते हैं कि हम बातों में बोल नहीं सकते। हमारे बच्चे आपसे इतना प्यार करते हैं, बातों में बोल नहीं सकते। इसलिए वेलकम सॉन्ग के हेल्प से आपको उन्होंने तारीफ की। सर हम कभी आपको भूल नहीं सकते। आई थैंक द स्टूडेंट्स ऑफ 10th स्टैंडर्ड फॉर their melodious song. Now I would request our headmaster Rahman sir to address the people gathered over here and welcome them all on the stage with a token of love with flowers. ಇವತ್ತು ನಮ್ಮ ಜೊತೆಗೆ ಇಷ್ಟು ವರ್ಷಗಳ ಕಾಲ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಈ ಶಾಲೆಗೆ ಬಂದು ಸಾಧಾರಣ 8-9 ವರ್ಷಗಳ ಒಂದು ಸೇವೆಯನ್ನು ಸಲ್ಲಿಸಿ ತಮ್ಮ ಅಭೂತಪೂರ್ವ 34 ವರ್ಷಗಳ ಸರ್ಕಾರಿ ಸೇವೆಯನ್ನು ಮುಗಿಸಿ ವಯೋನಿವೃತ್ತಿ ಅಂತ ಹೇಳ್ತೀವಿ ನಾವು. ಇದಕ್ಕೆ ಮನುಷ್ಯ ನಿವೃತ್ತ ಆಗಬಾರ್ದು, ವಯೋನಿವೃತ್ತಿ ಅಂತ ಹೇಳ್ತೀವಿ ನಾವು. ವಯೋನಿವೃತ್ತರಾಗ್ತಾ ಇದ್ದಾರೆ ಜಾಫರ್ ಅಷ್ಟೇ ಬಿಟ್ಟರು ಅಂತ ಹೇಳಿದರೆ ಬದುಕಿನ ಎಲ್ಲ ಆಸೆ ಮತ್ತು ಮುಂದಿನ ಉದ್ದೇಶಗಳಿಂದ ಅಥವಾ ಮುಂದಿನ ಯೋಜನೆಗಳಿಂದ ಅವರು ನಿವೃತ್ತರಾಗುವುದಿಲ್ಲ. ಹಾಗಾಗಿ ಜಾಫರ್ ಸರ್ ನಮ್ಮ ಇಲಾಖೆಯಲ್ಲಿ 92ರಲ್ಲಿ ಸೇವೆಗೆ ಸೇರಿ, ಬಹುಶಃ ಅವರು ಫಸ್ಟ್ ಅಪಾರ್ಟ್ಮೆಂಟ್ ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಅಂತ ನಾನು ಕೇಳಿದ್ದೆ. ಅದಾದ ಬಳಿಕ ಮುಂದೆ ಹಳೆಯಾಳ ತಾಲೂಕಿಗೆ ಬಂದು ನಂತರ ಜೋಡಾದಲ್ಲಿ ಸುದೀರ್ಘವಾದ ಸೇವೆಯನ್ನು ಕೊಟ್ಟಿದ್ದಾರೆ. ಒಂದು 7 ವರ್ಷಗಳ ಕಾಲ BRP ಆಗಿ, ಅಲ್ಲೇ ಮುಂದೆ ಪ್ರಮೋಷನ್ ಆಗಿ ಹೈಸ್ಕೂಲ್ ಅಸಿಸ್ಟೆಂಟ್ ಆಗಿ, ಅದಕ್ಕೂ ಮೊದಲು ಮತ್ತೊಂದು ಅವಧಿಗೆ ಇಲ್ಲಿ ನಮ್ಮ ದಾಂಡೇಲಿಯಲ್ಲಿ CRP ಆಗಿ, ನಂತರ ಈ ನಮ್ಮ ಉರ್ದು ಶಾಲೆಗೆ ಬಂದು ಇಲ್ಲಿ ಪೂರ್ಣ ಅವಧಿಯ ಒಂದು ಸೇವೆಯನ್ನು ಸಲ್ಲಿಸಿ ಸಂತೃಪ್ತವಾದಂಥ ಸೇವಾ ಇದು ಅವರದು. ಆ ಲೆಕ್ಕಕ್ಕೆ ಸೇವಾ ರೆಕಾರ್ಡ್ ಎಲ್ಲೂ ಏನೂ ಗಲಿಬಿಲಿ ಮಾಡಿಕೊಳ್ಳಾರ್ದಂಗೆ
ಏನು ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿನಷ್ಟು ಪ್ರೀತಿಯಿಂದ ತನ್ನ ಒಂದು ಇಚ್ಛೆಯ ಪ್ರಕಾರ ತನ್ನ ಒಂದು ಹಿತಿಮಿತಿಯಲ್ಲಿ ಮಾಡ್ತಾ ಯಾರ ಜೊತೆಗಿನ್ನೂ ದ್ವೇಷ ಕಟ್ಟಿಕೊಳ್ಳೋದ ಹಾಗೆ. ಯಾಕಂದರೆ ತೀರಾ ಸಂಪನ್ನರಾದವರಿಗೆ ಒಂದಿರ್ತದೆ, ಏನು ಕೆಟ್ಟದನ್ನು ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರುವುದಿಲ್ಲ. ಮತ್ತು ತೀರಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ನಮ್ಮಂಥವರು ಒಂದೇ ಟೈಮಿಗೆ 2 ಕೆಲಸವನ್ನು ಮಾಡ್ತಿರ್ತೀವಿ ನಾವು, ಕೆಟ್ಟದ್ದನ್ನು ತೀರಾ ವಿರೋಧಿಸ್ತಾ ಮತ್ತು ಒಳ್ಳೆಯದನ್ನು ತೀರಾ ಪ್ರೋತ್ಸಾಹಿಸ್ತಾ. ಆ ಜಾಫರ್ ಸರಿ ಎರಡರ ಮಧ್ಯದಲ್ಲಿ ನಿಂತು ಬದುಕಿದವರು. ಬಹುಶಃ ಅವ್ರಿಗೆ ಗೊತ್ತಿದ್ದೇನು ಈ ಜಗತ್ತಿನ ನಾನು ಒಬ್ಬನೇ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹೀಗಾಗಿ ಅವರು ಕೆಟ್ಟದ್ರ ವಿರುದ್ಧ ಎಲ್ಲೂ ಹಾಕ್ಕೊಂಡಿಲ್ಲ. ಅವರು ಅತ್ಯಂತ ಕೆಟ್ಟವರ ನಡುವೆಯೂ ಸಹಿತ ಜಾಫರ್ ಈಸ್ ಓಕೆ ಅನ್ನೋಷ್ಟು ಮಟ್ಟಿಗೆ ಬದುಕಿ ಬಂದವರು. ಹಾಗಂತ ಅತಿ ಒಳ್ಳೆಯವರಿಂದ ಸಹಿತ ಎಲ್ಲ ಒಳ್ಳೆತನವನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು. ಹಾಗಾಗಿ ಅವರ ಸೇವಾ ಜೀವನ ಎಲ್ಲೂ ಬಹಳ ತೊಡಕಾದದ್ದು ಇಲ್ಲವೇ ಇಲ್ಲ. ಈ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು. ಅವರಿಗೆ ಸೇವೆಯ ಭಾರದ ಛಾಯೆ ಅವರ ಮುಖದಲ್ಲಿ ಇಲ್ಲ. ಕೆಲವು ರಿಟೈರ್ಮೆಂಟ್ ಟೈಮಿಗೆ ಎಷ್ಟು ಹಣ್ಣಾಗಿರ್ತಾರೆ ಅಂತೇಳಿ ನಮ್ಮಲ್ಲಿ ಇರ್ತೀವಿ ನಾವು. ಈ ಆಡಳಿತಾತ್ಮಕ ಹುದ್ದೆಯಲ್ಲಿ ಇದ್ದವರೆಲ್ಲರೂ ರಿಟೈರ್ಮೆಂಟ್ ದಿವಸ ನಾವು ಭೂಮಿಗೆ ಒಂದ್ಸಲ ಆಕಾಶಕ್ಕೆ ಒಂದ್ಸಲ ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ. आज हमारी अच्छी दिन आ गई बोल के, हमें हमको अच्छा दिन आज आया बोल के. जाफर सर को वो फर्क नहीं पड़ता, मैं कल भी अच्छा था, मैं आज भी अच्छा हूँ और कल भी अच्छा रहूँगा. ये प्यार जिंदगी का साथ का ये एग्रीमेंट, क्यों बोले तो वक्त और ये इंसान की जो जहान है इन्हें वो बहुत कॉम्प्लिकेटेड है. कभी पूरा ये जहान को हम सुधार नहीं सकते. इसलिए जाफर सर के अक्ल वाले क्या करते हैं, कुछ बिगाड़ लेते नहीं हूँ, कुछ बिगाड़ लेते नहीं हूँ. जो अच्छा है उसको अपना पास लेते, जो बुरा है उसको हंस लेते, उसको ठोक कर लेते, उसको वहीं छोड़ लेते. आराम पूरा सर्विस अच्छी तरह से किए. एक अच्छा दोस्त हमारे उतना ही मेहनती वाले और अच्छा दिल के साफ दिल के एक इंसान पूरा 34 ईयर्स का अच्छा सर्विस करके आज रिटायरमेंट हो रहे. अल्लाह आपको और भी खुशी दे, और भी उम्र दे, और भी सेहत दे, अच्छे सेहत दे, दौलत दे. अभी भी उनके बिजनेस सर्विस में हैं, 2 बच्चे पढ़ रहे हैं, दोनों भी बहुत शाने होशियार है, अच्छा फैमिली, माँ बाप को देख लेने वाले उन्होंने, और अपने भाई बहनों के साथ भी बहुत अच्छे रास्ते देख लेने वाले. सोसाइटी में भी कितना अपना पोजीशन को ये कर लेना वो भी मेंटेन केस वाला आदमी. हर तरफ के हिसाब से एक ಸ್ಯಾಟಿಸ್ಫೈಡ್ ಇನ್ಸಾನ್ बोलते हैं. ನಾವೊಂದು ತೃಪ್ತಿಕರ ವ್ಯಕ್ತಿ ಅಂತ ನಾವು ಹೇಳ್ತೀವಿ ಅವರಿಗೆ. ಆ ಕಾರಣಕ್ಕಾಗಿ ಅಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ನಡುವೆ ಇಷ್ಟು ದಿವಸಗಳ ನಮ್ಮ ಜೊತೆ ಎಲ್ಲ ಪ್ರೇಮಪೂರ್ವಕವಾಗಿ ಸ್ನೇಹಪೂರ್ವಕವಾಗಿ ಇದ್ದುಕೊಂಡು ಇವತ್ತು ಸೇವಾ ನಿವೃತ್ತಿಯನ್ನು ಅವರು ಹೊಂದ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ನನ್ನ ಪರವಾಗಿ, ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಅವರ ಬಂಧು ಬಳಗದ ಪರವಾಗಿ ಅಲ್ಲಾಹ್ನಲ್ಲಿ ನಾನು ಅವರ ಮುಂದಿನ ನಿವೃತ್ತಿ ಜೀವನದ ವಿಶ್ರಾಂತ ಜೀವನ ಅವರಿಗೆ ಇನ್ನೂ ಏನಂತಂದರೆ ಸುಖ ಸಂಪತ್ತನ್ನು ಕೊಡಲಿ ಅಂತ ನಾನು ಅಲ್ಲಾಹ್ನಲ್ಲಿ ತುಂಬ ಇದರಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇಂಥ ಒಂದು ಅರ್ಥಪೂರ್ಣ ನಿವೃತ್ತ ಕಾರ್ಯಕ್ರಮಕ್ಕೆ ಇವತ್ತು ನಾವು ಇಲ್ಲಿ ತೊಡಗಿದ್ದೀವಿ. ನಾವು ಸಾಕಷ್ಟು ನಮ್ಮ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ತಿಳ್ಕೊಂಡು ನಮಗೆ ಬೇಕಾದಂಥ ಆಪ್ತರಿಂದ ತಿಳ್ಕೊಂಡು ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಸಹಿತ ತಿಳಿಸಿದ್ದೀವಿ. ಆದರೆ ಇಲಾಖೆ ಇವತ್ತು ಎಷ್ಟು ಬ್ಯುಸಿ ಇದೆ ಅಂತ ಹೇಳಿದ್ರೆ, उनका घर में क्या फंक्शन हो रहा उनको याद नहीं. अभी बीओ साहब के घर में आज क्या प्रोग्राम है बीओ को याद नहीं रहता अभी, उतना बिजी फिरने में बिजी है उन्होंने. हमारे बीआरपी सीआरपी उन्हें भी बिजी है. सीआरपी के फोन मारो जी हाजिर आपको कौन तो हमारा संघ वाले में अध्यक्ष उन्हें वहाँ छोड़ के आया तो एडमिशन का और उसका वो टेंशन ज़्यादा बढ़ता बोल के वो नहीं आया. अब उनके बदले में हमारे संघ के उपाध्यक्ष मैडम आज आशा मैडम यहाँ मौजूद है, और उनके साथ साथ बाकी हमारे जो सर्विस में हमारे जाफर सर हमारे साथ सर्विस करने वाले हमारे भीमा शंकर सर, उद्दंडी सर, और हमारे साहित्य के गोविंदा मेलगिरी सर, और जो भी हमारे कौम के अपने रिश्तेदार के सभी यहाँ मौजूद है. ಹಾಗಾಗಿ ಮೊದಲು ನಾನು ವೇದಿಕೆಯ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಪರವಾಗಿ ಹಾಜರಿರತಕ್ಕಂಥ ನಮ್ಮ ಸಹಶಿಕ್ಷಕ ಸಂಘದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ನಮ್ಮ ನೆರೆಯ ಶಾಲೆಯ ಆತ್ಮೀಯ ಸಹಶಿಕ್ಷಕಿ ಆಗಿರ್ತಕ್ಕಂಥ ಶ್ರೀಮತಿ ಆಶಾ ದೇಶಪಾಂಡೆ ಅವರನ್ನು ನಾನು ವೇದಿಕೆ ಕರಿತೇನೆ. ದಯಮಾಡಿ ದೇಶಪಾಂಡೆ ಅವರು ವೇದಿಕೆ ಬರಬೇಕಂತ ವಿನಂತಿಸ್ಕೊಳ್ತೇನೆ. ಕ್ಷಮೆ ಇರಲಿ, ಮೊದಲು ಅವ್ರನ್ನ ನಮ್ಮ ಇವ್ರನ್ನ ಇವತ್ತು ಸನ್ಮಾನಗಳನ್ನ ಕಳಿಸ್ಬಿಡುವ ಫಸ್ಟಿಗೆ. ಓಕೆ, ಕ್ಷಮೆ ಇರಲಿ. ಇವತ್ತು ನಿವೃತ್ತಿಯ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಜಾಫರ್ ಸರ್ ಅವರ ಶ್ರೀಮತಿ अम्मा को बुला दे स्टेज पर. सर अम्मा आते हाँ बुला लो. ठीक. ಅವರ ನಮ್ಮ
ಶಿಕ್ಷಕ ಬಳಗದ ಶ್ರೀಮತಿ ಶ್ರೀ ಸಿಕಂದರ್ ಸರ್ ಅವರು ಶ್ರೀ ಇಮ್ರಾನ್ ಸರ್ ಬರಮಾಡ್ಕೊಳ್ಬೇಕಂತ ನೆನೆಸ್ಕೊಳ್ತೀವಿ. ನಾನು ಈ ಜೀವನ ಬೇಕು ಸಂಭ್ರಮಿಸಿರ್ತಕ್ಕಂಥ ಶ್ರೀ ಮೀರ್ ಜಾಫರ್ ಸರ್ ಅವರು ಮತ್ತು ಅವರ ಶ್ರೀಮತಿ ದಿಲ್ ನವಾಜ್ ಮೇಡಮ್ ಅವರು ನಮ್ಮ ಇಲಾಖೆಯಲ್ಲಿ ಶಿಕ್ಷಕಿಯರಾಗಿದ್ದಾರೆ. ಅವರು ಸಹಿತ ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳ್ತೀನಿ. ಇದರ ಸರ್ ಇದರ ಬೆಲೆ ಕೂಡ ತಿನ್ನೋಕ್ಕೂ ಬರ್ಬೋದು. ಧನ್ಯವಾದಗಳು. ನಮ್ಮ ಒಂದು ಆಹ್ವಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಶ್ರೀ ಮೀರ್ ಜಾಫರ್ ಅವರ ತಾಯಿಯವರು, ಆಮೇಲೆ ಮೀರ್ ಜಾಫರ್ ಸರ್ ಮತ್ತು ಅವರ ಶ್ರೀಮತಿಯವರಿಗೆ ಮತ್ತೊಂದು ಸಲ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಸೇರಿಕೊಡ್ತೇನೆ. ಇವರಿಗೆ ನಮ್ಮ ಶ್ರೀಮತಿ ಮಾರ್ಗರೇಟ್ ಮೇಡಮ್, ಶಂಶಾ ಟೀಚರ್ ಅವರು ಮತ್ತು ಸಿಕಂದರ್ ಸರ್ ಅವರು ಪುಷ್ಪಗುಚ್ಛವನ್ನು ಕೊಟ್ಟು सब जगह दिख रहा है। आओ सर। उनको हमारे इमरान सर फूल देके उनको वेलकम करने के लिए मैं रिक्वेस्ट सर हाजिर आपको आशा ಮೇಡಮ್ ಅವರು ದಯಮಾಡಿ ವೇದಿಕೆ ಬರಬೇಕಂತ ನಾವು ವಿನಂತಿಸ್ಕೊಳ್ತೇನೆ. ಮೇಡಮ್ ಧನುಶ್ರೀ ಆಶಾ ಮೇಡಮ್ ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತ ಮಾಡ್ಕೊಳ್ಬೇಕಂತ ವಿನಂತಿಸ್ಕೊಳ್ತೇನೆ. ಹಾಗೆ ನಮ್ಮ ನೆರೆಯ ಪದವಿ ಪೂರ್ವ ಕಾಲೇಜು ವಿಭಾಗದ ಪ್ರಾಂಶುಪಾಲೆ ಆಗಿರ್ತಕ್ಕಂಥ ಶ್ರೀಮತಿ ಯಾವಾಗಲೂ ಯು ಆರ್ ಫ್ರೀಡಮ್ ನನಗೆ ಗೊತ್ತಿದೆ, ನಿಮ್ಮ ವರ್ಕ್ ನೋಡಿದೆ ಅಂತ ಹೇಳ್ಕೊಂಡು ಓಕೆ ಹೋಗಿ ಮತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ಅನ್ನ ಇಮ್ರಾನ್ ಸರ್ ಅವರು ಬರಮಾಡಿಕೊಳ್ಳಬೇಕಂತ ವಿನಂತಿಸ್ಕೊಳ್ತಾರೆ. ರವಿ ಸರ್ ಅವರು ಶ್ರೀಯುತ ಉದ್ದಂಟಿ ಸರ್ ಅವರು ನಮ್ಮ ಏನಂತಾರೆ ವ್ಯವಸ್ಥೆಯಲ್ಲಿ ಇರೋದು ಒಬ್ಬ ಆಕ್ಟಿವ್ ಪರ್ಸನ್ ಆಗಿ ಭಾಗವಹಿಸಿದ್ರು ನಮ್ಮ ಇಲಾಖೆ. ಹಾಗೆ ನಮ್ಮ ಶ್ರೀಕಾಂತ್ ಅಸೂಜಿ ಸರ್ ಅವರು ಬಹಳ ತಮ್ಮ ಒಂದು ಸಜ್ಜನಿಕೆಯನ್ನ, ಸಂಸ್ಕೃತಿಗೆ ಒಂದು ಹೃದಯವಂತಿಕೆಯನ್ನ, ಒಂದು ಶೈಕ್ಷಣಿಕ ಆತ್ಮೀಯತೆಯನ್ನ ನಮ್ಮವರು ಅನ್ನುವಂಥ ಒಬ್ಬ ವ್ಯಕ್ತಿ. ಅವ್ರಿಗೆ ಬಹಳ ಪ್ರೀತಿ ನನ್ನ ಎಲ್ಲಿ ಕಂಡು ಸಹಿತ ಕೊಡ್ಬೇಕಂತ ನಿಲ್ಲಿಸ್ಕೊಳ್ತೇನೆ. ಹಾಗೆ ನಮ್ಮ ಗೋವಿಂದ ಮೇಲಗೇರಿಯವರು ಒಬ್ಬ ನೇತಾರ ಅಂತ ಹೇಳಬಹುದು. ಅಷ್ಟೇ ಆತ್ಮೀಯರು, ನಮ್ಮ ದಾಂಡೇಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕರು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಲ್ಗೇರಿ ಅವರು ದಯಮಾಡಿ ಇನ್ನೊಂದು ಸರ್ ಅವರು ಸಂಘ ತಗೊಂಡಿದ್ದಾರೆ. ಹಾಗೆ ನಮ್ಮ ಜಾಫರ್ ಸರ್ ಮಕ್ಕಳು ಇಬ್ರು बच्चे जाफर सर के बच्चे ಅಬು ಮೊಹಮ್ಮದ್ ಸಿದ್ದಿಕ್ ಅಷ್ಟು ಜನರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ವೇದಿಕೆ ಮೇಲೆ ಆಗಮಿಸಲಿಕ್ಕೆ ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣವನ್ನ ಹೌದು ಸರ್. शुक्रिया. अभी इतना कह के मेरा स्वागत भाषण सौंप के I would like to ask Imran sir to have a brief explanation about Mir Jafar sir and his sweet memories. कराने के लिए यहाँ पर एक मौका मिला है. सर का पूरा नाम है मीर जाफर मीर फताउल्लाह. इनकी पैदाइश कड़वाड़ के कारवार के एक छोटा देहात कड़वाड़ वहाँ पर हुई. इनके वालिदैन एक ही देहात से ताल्लुक़ रखते हैं, कड़वाड़ से. इनके अब्बा का पेशा, इनके अब्बा फॉरेस्ट डिपार्टमेंट में काम कर चुके हैं और इनकी वालिदा हाउसवाइफ के तौर पर काम किए हैं. इन्होंने अपनी प्राइमरी एजुकेशन यल्लापुर में हासिल की. उसके बाद हाई स्कूल को इंडोर गांव जो मुंडगुड़ में है वहाँ पर किया. इसके बाद इन्होंने अपनी PUC, BA और B.Ed कारवार में की. उसके बाद हायर एजुकेशन जो MA और M.Ed है
मैसूर से पूरा किया। इनका फर्स्ट अपॉइंटमेंट जो गवर्नमेंट जॉब है, फर्स्ट अपॉइंटमेंट 4/11/1992 में यल्लापुर के किरोती गांव में हुआ। इन्होंने वहां पर 4 साल काम किया। वहां से ट्रांसफ़र लेके हलियाड़ के बड़े शिरगुर में 8 साल काम किया। उसके बाद जोएडा में एज ए BRP 8 साल काम किया। उसके बाद कोगिलबंद दांडीली में CRP के तौर पर 5 साल काम किया है। उसके बाद उन्होंने प्रमोशन लेकर जोएडा के श्रीराम प्रौढ़शाले जोएडा में 5 साल काम किया। उसके बाद वहाँ से हमारे स्कूल जो गवर्नमेंट उर्दू हाई स्कूल को 1/11/2019 में यहाँ पर आए और यहाँ पर इन्होंने रिटायरमेंट तक 7 साल तकरीबन 7 साल हमारे स्कूल में काम किया है। इनकी कुल सर्विस जो 34 ईयर्स भी है। इसके बाद मैं इनके पर्सनल ज़िंदगी के बारे में कुछ मैं बताना चाहूँगा। इनकी शादी 15/12/2002 को दिल नवाज शेख के साथ हुई है जो अंकोला के हैं। इसके बाद उनकी बड़ी बेटी है जिनका नाम है फातिमा बिज़ा जो फ़िलहाल MSc कर रहे हैं मराइन बायोलॉजी में। इनका बेटे का नाम है अबू मोहम्मद सिद्दीक जो BCA कर रहे हैं। और इनका जो एड्रेस है वो साई नगर में मीर मंजिल इसके तौर पर है। अब जो है सेशन है मैं ख़त्म करना चाहूँगा। मिलना और बिछड़ना ज़िंदगी का हिस्सा है। मिलना और बिछड़ना ज़िंदगी का हिस्सा है, लेकिन बिछड़ने के बाद मिलना ज़िंदगी की उम्मीद कहलाता है। फासला किसी रिश्ते को जुदा नहीं कर सकता। फासला किसी रिश्ते को जुदा नहीं कर सकता और वक्त किसी नए रिश्ते की तख्लीक नहीं कर सकता। अगर जज्बात सच्चे हो तो रिश्ते हमेशा कायम रहते हैं। हैप्पी रिटायरमेंट लाइफ सर। ಹೀಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಮೇಶ್ ಚವ್ಹಾಣ್ ಅವರು ನಮ್ಮ ಜೋಡಾದಲ್ಲಿ ನಮ್ಮ ಜೊತೆಗೆಲ್ಲ ಒಂದು 20-25 ವರ್ಷದಿಂದ ಸೇವೆ ಮಾಡಿರ್ತಕ್ಕಂಥ ಸ್ನೇಹಿತರು, ನಮ್ಮ ಒಡನಾಡಿ, ಒಳ್ಳೆಯ ಹಿತೈಷಿಗಳು, ನಮಗೆಲ್ಲ ಸಹಕಾರ ಇರ್ತಕ್ಕಂಥ ಒಬ್ಬ ಒಳ್ಳೆಯ ಆತ್ಮೀಯ ಮಿತ್ರ. ಜಾಫರ್ ಸರಿಗೂ ನಮಗೂ ನಮ್ಮ ಇದ್ದಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಒಂದು ಶಿಕ್ಷಕರ ಜೊತೆಗೆ ಬೆತ್ತು ಅವರು ಕೂಡ ಇದರಲ್ಲಿ ಸೇವಾ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥವರು ಅಂಥವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀ ಚವ್ಹಾಣ್ ಸರ್ ಅವರಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಚವ್ಹಾಣ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕಂತ ವಿನಂತಿ. ಇಮ್ರಾನ್ ಸರ್ ಅವರು ಚವ್ಹಾಣ್ ಸರ್ ಇವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿ. ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಚವ್ಹಾಣ್ ಸರ್ ಅವರನ್ನು ನಮ್ಮ ಇಮ್ರಾನ್ ಸರ್ ಪುಷ್ಪಗುಚ್ಛ ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸ್ಕೊಳ್ತೇನೆ. बिस्मिल्लाहिर्रहमानिर्रहीम। मोहतरम प्रिंसिपल साहब, मुअज़्ज़िज़ असातिज़ा इकराम, मुअज़्ज़िज़ मेहमानान इकरामी और मेरे प्यारे अजीज़ साथियों, अस्सलामु अलैकुम व रहमतुल्लाहि व बरकातहू। आज हम सब एक ऐसी अजीम शख्सियत को खराजे तहसीन पेश करने के लिए जमा हुए हैं जिन्होंने अपनी पूरी ज़िंदगी इल्म की रोशनी फैलाने और तलबा की रहनुमाई करने में गुजारी। आज का दिन खुशी का भी है और उदासी का भी। खुशी इस बात की है कि हमारे मोहतरम जाफ़र सर अपनी कामयाब खिदमत मुकम्मल करके ज़िंदगी के एक नए और ख़ूबसूरत मरहले में दाखिल हो रहे हैं, और उदासी इस बात की है कि हमें एक ऐसे उस्ताद से जुदा होना पड़ रहा है जिनकी मोहब्बत, शफ़क़त और रहनुमाई हमेशा हमारे साथ रही है। हज़ारों साल नरगिस अपनी बेनूरी पर रोती है, हज़ारों साल नरगिस अपनी बेनूरी पर रोती है, बड़ी मुश्किल से होता है चमन में दीदावर पैदा। मुअज़्ज़िज़ सामईन, जाफ़र सर एक ऐसे उस्ताद हैं जिन्होंने सिर्फ किताबों का इल्म नहीं दिया बल्कि हमें अच्छे अखलाक, एहतराम, ईमानदारी और मेहनत की अहमियत भी सिखाई। इनकी हर बात हमारी ज़िंदगी में रहनुमाई का ज़रिया बनेगी। इन्होंने बेशुमार तलबा के मुस्तक़बिल को संवारा, इनके दिलों में इल्म की शमा रोशन की और इन्हें कामयाबी की राह दिखाई। इनका सब्र, खुलूस और मोहब्बत हमेशा याद की जाएगी। उस्ताद की अज़मत से बड़ा कोई मुकाम नहीं, उस्ताद की अज़मत से बड़ा कोई मुकाम नहीं, इल्म की दौलत से बढ़कर कोई इनाम नहीं। जिन्होंने जीने का सलीका सिखाया, इन जैसे मोहसिनों का कभी एहसान तमाम नहीं। मुअज़्ज़िज़ सामाईन, ख़ास तौर पर कन्नड़ा मज़मून को आसान और दिलचस्प बनाने में जाफ़र सर का बहुत बड़ा किरदार रहा है। इनके पढ़ाने का अंदाज़ इतना अच्छा था कि हम हर सबक को आसानी से समझ लेते थे। इन्होंने हमेशा हमारी हौसला अफजाई की और कन्नड़ा ज़बान सीखने में हमारी भरपूर रहनुमाई की। आज इस खास मौके पर हम दिल की गहराइयों से आपका शुक्र अदा करते हैं। शुक्रिया सर, और दुआ करते हैं कि अल्लाह ताला आपको सेहतमंद, खुश खुर्रम और कामयाब ज़िंदगी अता फरमाए। आपके रिटायरमेंट की ज़िंदगी सुकून और खुश
खुशियों से भरपूर रहे, आमीन। आखिर में इतना कहना चाहूंगी, उस्ताद वो चिराग कर दूसरों को रोशनी देते हैं और आप Thank you, Khairunisa, for your words. Now it's time for Alina to speak few words. Good morning, everyone. Today we are gathered here to honor our beloved Karana sir on his retirement. Sir has been a wonderful teacher who guided us with knowledge, patience and kindness. He not only taught us the Kannada language but also inspired us with good values and discipline. We are grateful for all the hard work and dedication Sir has shown throughout his career. His lessons and guidance will always remain in our hearts. On behalf of all the students, I thank you, sir, for everything you have done for all of us. Wish you good health, happiness, a joyful retirement life. Thank you. ಎಲ್ಲರಿಗೂ ಶುಭೋದಯ. ಮುಖ್ಯ ಅತಿಥಿಗಳೇ, ಶಿಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ. ಇಂದು ನಮ್ಮ ಪ್ರಿಯ ಸರ್ ಅವರ ನಿವೃತ್ತಿ ಸಮಾರಂಭದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದು ನನಗೆ ಸಂತೋಷದ ವಿಷಯವಾಗಿದೆ. ಸರ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ, ಮಾರ್ಗದರ್ಶನ ಹಾಗೂ ಜೀವನ ಮೌಲ್ಯಗಳನ್ನು ನೀಡಿದ್ದಾರೆ. ಅವರ ಶ್ರಮ, ಪ್ರಾಮಾಣಿಕತೆ ಮತ್ತು ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಸದಾ ನಮಗೆ ಆದರ್ಶವಾಗಿರುತ್ತದೆ. ನಿವೃತ್ತಿ ಎನ್ನುವುದು ಸೇವೆಯ ಅಂತ್ಯವಲ್ಲ, ಹೊಸ ಜೀವನದ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಸರ್ ಅವರು ಉತ್ತಮ ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದರಲ್ಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು ಸರ್. ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ. ಧನ್ಯವಾದಗಳು. कदम पर मिले खुशी आपको. दुआ करते हैं दिल से हम आज, दुआ करते हैं दिल in government service. I request all the staff to be present on the stage. लक्ष्मी कडे बघ. तुम्ही जा. इसके बाद में हमारे स्कूल के बच्चों के जानिब से 8, 9, 10 के जानिब से कबूल करें. अभी नागरिक मैडम चालू है. Present to sir. As a staff, madam would like to give a gift to Jafar sir. Bhima Shankar sir is giving his token of love to Jafar sir. Shrikant's token of love to Jafar sir. Next would be Ramesh Chavan sir.
ಮೇಡಮ್ ಒಬ್ಬರು ಅರ್ಜೆಂಟ್ ಇತ್ತು ಪ್ರಿನ್ಸಿಪಲ್ ಮೇಡಮ್ ಕೆಲಸ ಇದೆಯಾ Our children must clap for all. Govind sir is giving a token of love. Chavan sir. Akram sir is going to come on the stage to wish our Jafar sir. Akram sir, press reporter and Dandeli Horatagararu, is presenting a token of love. Aisha Prabhakar. Aisha reporter madam. Prabhakar sir. Now, one of our family members would like to give a token of love to our Jafar Mamu. So, her younger sister will provide a token of love. Mamtaz. Now her elder sister Zulekha Khan and Abdul Sheikh Khader.
will provide a token of love for Jafar Mamu. Now Zarina Khan, my sister's mother-in-law, will give a token of love to Jafar Mamu. Now I would ask Rahman sir to speak a few words in sweet memories of Jafar sir. ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಈಗಾಗಲೇ ಒಂದು ಸಲ ನಾನು ಪ್ರಾಸ್ತಾವಿಕದಲ್ಲಿ ಜಾಫರ್ ಸರ್ ಒಂದು ಸೇವೆ ಬಗ್ಗೆ ಹೇಳಿದ್ದೀನಿ. ಜಾಫರ್ ಸರ್ ಅವರು 1992ರಲ್ಲಿ ಸೇವೆಯನ್ನು ಪ್ರಾರಂಭಿಸಿ ಕಿರುವತ್ತಿ, ಅದಾದ ಬಳಿಕ ಬೇಡರ್ ಸಿರುಗುರ, ಅಲ್ಲಿಂದ ಜೋಡಾದಲ್ಲಿ BRP ಆಗಿ, ಮತ್ತು ಕೂಗಿಲ್ಬಂತಿ CRP ಆಗಿ, ಆಮೇಲೆ ಮತ್ತೆ ಜೋಡಾ ಹೈಸ್ಕೂಲ್ಗೆ ಸ್ಟೇಟ್ ಮಾಸ್ಟರ್ ಆಗಿ, ಅಲ್ಲಿಂದ ಮತ್ತೆ ಇಲ್ಲಿ ದಾಂಡೇಲಿಗೆ ಉರ್ದು ಹೈಸ್ಕೂಲ್ಗೆ ಕನ್ನಡ ಮಾಸ್ಟರ್ ಆಗಿ ಬಂದು ಕೆಲಸ ಮಾಡಿರ್ತಕ್ಕಂಥವರು. ತುಂಬ ಸಜ್ಜನಿಕೆಯ ವ್ಯಕ್ತಿ. ತನ್ನ ಸೇವಾ ಸ್ಥಳದಲ್ಲಿ ತನ್ನಿಂದ ಏನಾಗ್ತದೆ ಅಷ್ಟನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಬದುಕತಕ್ಕಂಥ ಒಬ್ಬ ವ್ಯಕ್ತಿ. ಒಂದು 34 ವರ್ಷಗಳ ಸುದೀರ್ಘ ಸೇವೆಯನ್ನು ಎಷ್ಟು ಸರಳವಾಗಿ ಮುಗಿಸಬೇಕು ಅಷ್ಟು ಸರಳವಾಗಿ ಅವರು ಮುಗಿಸಿದ್ದಾರೆ. ಒಂದು ಸಂತೃಪ್ತ ಸೇವೆ ಅವ್ರದ್ದು ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ, ನಮ್ಮೆಲ್ಲ ಸಿಬ್ಬಂದಿಗಳಿಂದ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅವರ ಆತ್ಮೀಯ ಮಿತ್ರರಿಂದ, ನಮ್ಮ ಹಿರಿಯರಾಗಿರ್ತಕ್ಕಂಥ ಅಕ್ರಮ್ ಖಾನ್ ಸರು ಅವ್ರ ಬಳಗ, ಎಲ್ಲ ದಾಂಡೇಲಿಯ ಜಾಫರ್ ಸರ್ ಆತ್ಮೀಯ ಬಳಗದವರಿಂದ ಅವರ ಸೇವಾ ನಿವೃತ್ತಿಯ ಜೀವನ, ಒಂದು ನಿವೃತ್ತಿ ಜೀವನ ಅವರಿಗೆ ನೆಮ್ಮದಿಯನ್ನು ತಂದುಕೊಳ್ಳಿ, ಒಳ್ಳೆಯ ಆರೋಗ್ಯವನ್ನು ತಂದುಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥಿಸ್ತಾ ಅವರನ್ನು ಮತ್ತು ಅವರ ಕುಟುಂಬದವರನ್ನು ನಾವು ಮತ್ತೊಂದು ಸಲ ಅಭಿನಂದಿಸ್ತಾ ಜಾಫರ್ ಸರ್ ಬಗ್ಗೆ ಒಂದು 2 ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. Thank you Rahman sir for your short and sweet speech. Bhima Shankar sir is going to speak few words about Jafar sir. ಆತ್ಮೀಯರೇ, ಇವತ್ತಿನ ದಿವಸ ಇಲ್ಲಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಮಿತ್ರರಲ್ಲಿ ಆತ್ಮೀಯನಾದಂಥ ಮಿತ್ರ ಮೀರ್ ಜಾಫರ್ ಅವರು. ಹಾಗೆಯೇ ನಾನು ತಿಳ್ಕೊಂಡ ಹಾಗೆ ನನ್ನ ಗೆಳೆಯರಲ್ಲಿ ಕುಡಿಯದೇ ಇರತಕ್ಕಂಥ ಗೆಳೆಯ ಮೀರ್ ಜಾಫರ್. ಹಾಗೆಯೇ ಸದಾ ನಗನಗ್ತಾ ಇರ್ತಕ್ಕಂಥ ಮೀರ್ ಜಾಫರ್. ಯಾರು ಬೈದರೂ ನಗ್ತಾರೆ, ಏನು ಅಂದರೂ ನಗ್ತಾರೆ, ಅವ್ರು ಎಷ್ಟು ಉರ್ಕೊಂಡು ಹೋಗಲಿ ಅನ್ನುವಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಮೀರ್ ಜಾಫರ್. ಇವರ ಒಂದು ಈ ಬೀಳ್ಕೊಡುವಂಥ ಸಮಾರಂಭ ಇವತ್ತಿನ ದಿವಸ ಇಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಹಾಗಾಗಿ ಅವ್ರ ಬಗ್ಗೆ 1-2 ಮಾತನ್ನು ಮಾತಾಡಬೇಕು. ನಾನು ಬಹಳ ಆತ್ಮೀಯವಾಗಿ ಇದ್ದಂಥ ಗೆಳೆಯ ಅನ್ನುವಂಥ ದೃಷ್ಟಿಯಿಂದ ಅವ್ರ ಬಗ್ಗೆ 2 ಮಾತನ್ನು ಮಾತಾಡ್ತೇನೆ. ಏನು ಅಂತ ಕೇಳಿದ್ರೆ, ಇವರು ಬಹುತೇಕ ಕಡವಾಡದಲ್ಲಿ ಈ ವೇದಿಕೆಯಲ್ಲಿ ಕೂತಿದ್ದಾರೆ. ಅಮ್ಮ 90 ವರ್ಷ ಆದರೂ ಕೂಡ ಇಲ್ಲಿವರೆಗೆ ನಡ್ಕೊಂಡು ಬಂದು ಈ ವೇದಿಕೆಯಲ್ಲಿ ಇದ್ದು ಮಗನ ಬೀಳ್ಕೊಡುವಂಥ ಸಮಾರಂಭ ಮಾಡ್ತಾ ಇರೋದು ಇದು ಮೊದಲನೇ ಸಲ ನಾನು ನೋಡಿದ್ದು. ನನ್ನ ಎಷ್ಟೋ ನಿವೃತ್ತಿ ಒಂದು ಸಮಾರಂಭಕ್ಕೆ ಹೋಗಿದ್ದೇನೆ, ಆದರೆ ಇವತ್ತು 90 ವರ್ಷದ ಅಮ್ಮ ಈ ವೇದಿಕೆ ಮೇಲೆ ಇದ್ಕೊಂಡು ಮಾಡುವಂಥದ್ದಂದ್ರೆ ಇದು ಭಾಗ್ಯ ಅಂತ ಅನ್ಕೊಳ್ತೇನೆ. ಮೀರ್ ಜಾಫರ್ಗೆ ಕೊಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ತಮಗಾಗಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಅದನ್ನು ನೀವು ಪಾಲಿಸ್ತೀರಿ ಅಂತಲೂ ಕೂಡ ಅಂದ್ಕೊಳ್ತೇನೆ. ಇನ್ನು ಅವ್ರ ಮಿಸ್ಸಸ್ ಜೊತೆಯಲ್ಲಿ ಕೂತಿದ್ದಾರೆ. ಅವರು ಕೂಡ ಒಬ್ಬ ಶಿಕ್ಷಕಿಯಾಗಿ ಇಲ್ಲೇ ಸುಭಾಷ್ ನಗರದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ.
ಅವ್ರನ್ನ ನಾನು ಭಾಳ ದಿವಸದಿಂದನೂ ಕೂಡ ನನ್ನ ಮಿತ್ರನ ಒಂದು ವಿಚಾರದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅವರು ಹಳೆಯಾಳದಲ್ಲಿದ್ದರು, ಡೈಲಿ ಹಳೆಯಾಳಕ್ಕೆ ಹೋಗಿ ಬಂದು ಮಾಡ್ತಿದ್ರು, ಒಂದು ಕುಗ್ರಾಮದಲ್ಲಿ ಇದ್ರು ಅಂತಕ್ಕಂಥದ್ದು. ಅವಾಗ ನನ್ನ ಹತ್ರ ಹೇಳ್ಕೊತಿದ್ರು ಹೀಗೆ ಅಂತ. ಅದೆಲ್ಲವೂ ಈಗ ನಿವಾರಣೆ ಆಗಿದೆ. ಜೊತೆಗೆ ಅವರು ಸೇವೆಯಿಂದ ನಿವೃತ್ತಿ ಆಗಿದ್ದಾರೆ. ಇನ್ನು ಮುಂದೆ ಅವರಿಗೆ ಮುದ್ದಾದ 2 ಮಕ್ಕಳು ಕೂಡ ಇದ್ದಾರೆ. ಆ ಮುದ್ದಾದ 2 ಮಕ್ಕಳು ಅವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ್ದಾರೆ. MSc ಅಂತ ಮಗಳಾಗಿದ್ದಾಳೆ, BCA ಮಗ ಆಗಿದ್ದಾನೆ. ಹಾಗಾಗಿ ಅವರ ಜೀವನ ಇನ್ನು ಮುಂದೆ ಬಹುತೇಕ ಒಂದು ಉತ್ತಮ ರೀತಿಯಲ್ಲಿ ಬೆಳೀತದೆ, ಅವರು ಸಂತೋಷವಾಗಿರ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ಕೂಡ ಇಟ್ಕೊಳ್ತೇನೆ. ಹಾಗೆಯೇ ನನ್ನ ಪರವಾಗಿ ಭಗವಂತನಲ್ಲಿ ಕೇಳ್ಕೊಳ್ತೇನೆ, ಅವರಿಗೆ ಆಯುಷ್ಯ, ಆರೋಗ್ಯ ಹಾಗೂ ಸಂಪತ್ತನ್ನು ದೇವರು ಕರುಣಿಸಲಿ, ಅವರು ಹೀಗೆ ನಗನಗ್ತಾನೆ ಇರಲಿ ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. Thank you, Bhimashankar sir, for your loving words. Now next, I would like to ask Farid sir and Hajira Siagwe madam to give a token of love to Jafar sir. Farid sir and Hajira madam. Old Andeni Kannada High School. Thank you, teacher. ಹಾಗೂ ವೇದಿಕೆ ಮುಂಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ದಾಂಡೇಲಿಯ ಗೌರವಾನ್ವಿತ ನಾಗರಿಕರೇ ಹಾಗೂ ವಿದ್ಯಾರ್ಥಿಗಳು, ಇವತ್ತು ಶಿಕ್ಷಕರಾಗಿರುವಂತಹ ಜಾಫರ್ ಸರ್ ಅವರ ನಿವೃತ್ತಿ ಸೇವಾ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈ ವೇದಿಕೆ ಮುಖಾಂತರ ಸಾಕ್ಷಿಯಾಗಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಪರೂಪದ ಒಂದು ಕ್ಷಣ ನೋಡಲಿಕ್ಕೆ ಸಿಕ್ತು. ಜಾಫರ್ ಸರ್ ಅವರ ತಾಯಿ ಕೂಡ ಇಷ್ಟು ಇಳಿ ವಯಸ್ಸಿನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಗ, ಸೊಸೆ ಹಾಗೂ ಅವರ ಜೊತೆಗೆ ಎಲ್ಲರನ್ನೂ ಹರಿಸಿದರು. ಇವತ್ತು ಅವರು ಈ ಒಂದು ಅಪರೂಪದ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಈ ಒಂದು ವೇದಿಕೆಯಲ್ಲಿ ಈ ಕ್ಷಣಗಳು ಯಾವತ್ತೂ ಮರೆಯುವ ಹಾಗಿಲ್ಲ. ಜಾಫರ್ ಸರ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ತಮ್ಮ ಶಿಕ್ಷಣ ಸೇವೆಯನ್ನು ಸಲ್ಲಿಸಿ ಕೊನೆಗೆ ನಮ್ಮ ನಗರಕ್ಕೆ ಬಂದು ಇಲ್ಲಿ ಅಭೂತಪೂರ್ವವಾದ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ನಿವೃತ್ತಿ ಹೊಂದ್ತಾ ಇದ್ದರೆ ಆಗ್ತಿದ್ದಾರೆ ಅಂತ ಹೇಳಿ ನೋವು ಆಗ್ತಾಯಿದೆ. ಯಾಕಂದರೆ ಬಹಳ ಬೇಗ ವಯಸ್ಸಾಗ್ಬಿಟ್ಟು ಅಂತ ಹೇಳೋದು. ಇನ್ನೂ ಯಂಗ್ಮ್ಯಾನ್ 22 ವಯಸ್ಸಿನ ತರುಣಾಗಿ ಕಾಣಿಸ್ತಾ ಇದ್ದಾರೆ. ಮುಂದೇನೂ ಆ ಭಗವಂತ ಕೂಡ ಅವರಿಗೆ ಇದೇ ರೀತಿ ಅವರ ಆರೋಗ್ಯ ಇಟ್ಟಿರಲಿ ಅಂತೇಳಿ ನಾವೆಲ್ಲರೂ ಸೇರಿ ಆಶಿಸೋಣ. ಹಾಗಾಗಿ ಅವರು ಶಿಕ್ಷಣ ಕ್ಷೇತ್ರ ಮಾಡಿದ್ದಾರೆ. ಯಾಕಂದರೆ ಮಕ್ಕಳು ಆರಂಭದಲ್ಲಿ ತಮ್ಮ ಒಂದು ಸುಂದರವಾದ ಹಾಡಿನ ಮುಖಾಂತರ ಹೇಳಿದರು, ನಮಗೆ ಶಿಕ್ಷಣದ ಜೊತೆಗೆ ಬಹಳಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಮಾನವಿಕ ಗುಣಗಳನ್ನು ಕಲಿಸಿಕೊಟ್ಟಿದ್ದಾರೆ ಅಂಥೇಳಿ ಎಷ್ಟು ಸುಂದರವಾಗಿ ಹೇಳಿದರು. ಅದೇ ರೀತಿ ಅವರ ವ್ಯಕ್ತಿತ್ವರಾದರೆ ಮತ್ತೊಂದು ವಿಷಯ ಏನಂತಂದರೆ, ಅವರು ಒಂದೇ ಕ್ಷೇತ್ರದಲ್ಲಿ ದಂಪತಿಗಳು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ಭಾಳಷ್ಟು ನಾವು ನಗರದಲ್ಲಿ ನೋಡ್ತಾ ಇದ್ದೇವೆ, ಕೆಲವು ದಂಪತಿಗಳು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಭಾಳಷ್ಟು ಜನ ಇದ್ದಾರೆ. ಆದರೂ ಕೆಲವರು ಬೇರೆ ಬೇರೆ ಊರಲ್ಲಿ ಇರ್ತಾರೆ. ಆದರೆ ಒಂದೇ ಊರಲ್ಲಿ ಇದ್ದುಕೊಂಡು ಒಂದೇ ನಗರದಲ್ಲಿ ತಮ್ಮ ಶಿಕ್ಷಣ ಸೇವೆಯನ್ನು ಕೊಡುಗೆಯಾಗಿ ನೀಡಿ ಈ ಒಂದು ವಿದ್ಯಾರ್ಥಿಗಳ ಉತ್ತಮ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಬರುವ ದಿನಗಳಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದೇಶದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ಕಾನ್ಸರ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಅವರು ಯಾವ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಅದರದ್ದು ಸ್ವಲ್ಪ ಭಾಗ ಆದರೂ
ಜಾಫರ್ ಸರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತಿ ನಂತರನೂ ಕೂಡ ಒಂದೇನಾದರೂ ಅದೇ ರೀತಿ ಅವರಿಗೆ ಒಳ್ಳೆಯದಾಗಲಿ. ಬರುವ ದಿನಗಳಲ್ಲಿ ಅವರು ಇನ್ನಿತರ ಕ್ಷೇತ್ರ ಶಿಕ್ಷಣ ಹೊರತುಪಡಿಸಿ ಇನ್ನಿತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರು ಭೀಮಾಶಂಕರ್ ಸರ್ ಅವ್ರ ಮಾತುಗಳಲ್ಲಿ ಹೇಳಿದರು. ಅವರಿಗೆ ನಾವು ಆ ಒಂದು ಯಾವ ಕಾರ್ಯ ಮಾಡ್ತಾರೆ ಅದಕ್ಕೆ ನಾವು ಬೆಂಬಲವಾಗಿ ನಿಲ್ತೇವೆ. ನಾವು ಅವರಿಗೆ ನಿಂತ್ಕೊಂಡು ಅವರಿಗೆ ಸಹಾಯ ಮಾಡುವಂಥ ಒಂದು ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡುವಂಥೇಳಿ ಭಗವಂತ ಅವರ ಕುಟುಂಬಕ್ಕೆ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಅವರು ಸುಖ ಜೀವನ, ದಾಂಪತ್ಯ ಜೀವನ ಎಲ್ಲವೂ ಚೆನ್ನಾಗಿರಲಿ ಅಂತೇಳಿ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. Now it's turn for Asha madam to speak a few words. ಇಂದು ನಮ್ಮ ಮೀರ್ಜಾಫರ್ ಸರ್ ಅವರ ಒಂದು ವಯೋನಿವೃತ್ತಿಯ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಸಮಸ್ತ ಗೌರವಾನ್ವಿತ ಬಂಧುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಆತ್ಮೀಯರೇ, ನಮ್ಮ ಜೀವನದ ಕಠಿಣ ಪರಿಶ್ರಮದ ಅಂತ್ಯ ಈ ನಿವೃತ್ತಿ ಜೀವನ ಹಾಗೂ ಹೊಸ ಜೀವನದ ಒಂದು ಮುನ್ನುಡಿ ಈಗ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಅಂತೆಯೇ ಮೀರ್ ಜಾಫರ್ ಸರ್ ಬಗ್ಗೆ ಹೇಳಬೇಕಂತಂದರೆ, ಜಾಫರ್ ಸರ್ ಎಲ್ಲಿರ್ತಾರೋ ಅಲ್ಲಿ ನಾನು ಅಂತ. ಯಾಕಂತಂದರೆ ಜಾಫರ್ ಸರ್ ಅವರು ಮತ್ತು ನಾನು ಇಬ್ಬರು ಪ್ರೈಮರಿಯಿಂದ ಬಂದವರು. ನಾವು ಇಬ್ಬರು ಒಂದೇ ಒಂದು ಫ್ಯಾಮಿಲಿಯಲ್ಲಿ ಇದ್ದವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಜಾಫರ್ ಸರ್ ಅವರು CRP ಇದ್ದಾಗ ನಾನು BRP. ಅವರು ಇಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಉರ್ದು ಶಾಲೆಗೆ ಬಂದರು. ನಾನು ಗೌರ್ಮೆಂಟ್ ಕನ್ನಡ ಶಾಲೆಗೆ ಶಿಕ್ಷಕಿಯಾಗಿ ಬಂದೆ. ಹೀಗೆ ಎಲ್ಲಿ ಆತ್ಮೀಯತೆ ಇರುತ್ತೋ ಅಲ್ಲಿ ಸಂಬಂಧಗಳು ಆವಾಗವಾಗ ಭೇಟಿಯಾಗ್ತವೆ ಅನ್ನೋದಕ್ಕೆ ಒಂದು ನಿದರ್ಶನ. ನಾನು ಕಂಡುಕೊಂಡಂತಹ ಜಾಫರ್ ಸರಲ್ಲಿ ಒಂದು ಮುಖ್ಯವಾದ ಗುಣ ಅಂತಂದರೆ ಸದಾ ಹಸನ್ಮುಖಿ. ಅವರ ಒಂದು ತಾಳ್ಮೆ. ಯಾರು ಏನು ಹೇಳಿದ್ರು ಕೂಡ ಅವರಿಗೆ ಹೊರಗೆ ಬಿಡೋದಿಲ್ಲ. ಅವರು ಒಂದೇ ಹೇಳೋದು, ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ. ನನಗೆ ಯಾವಾಗಲೂ BRC ಇರಬೇಕಾದ್ರೆ ಅವರು ಹೇಳೋದು, ಮೇಡಮ್ ಟೆನ್ಷನ್ ಮಾಡ್ಕೊಳ್ಬೇಡ್ರಿ, ನಡೆದೋಗುತ್ತೆ ಅಂತ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಆರೋಗ್ಯವನ್ನು ಅವರು ಕಾಪಾಡಿಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕಂತಂದರೆ ಯಾವಾಗಲೂ ಸಿಟ್ಟು ಬರೋದೇ ಇಲ್ಲ ಅವರಿಗೆ. ಮತ್ತು ಯಾರು ಕೆಟ್ಟದನ್ನು ಈಗ ಬಯಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಎಲ್ಲರಿಗೂ ತನ್ನ ಒಂದು ನಿವೃತ್ತಿ ಜೀವನದ ಒಂದು ಕೊನೆಯ ದಿನ ಎಲ್ಲರೂ ಬನ್ನಿ ನನ್ನನ್ನು ಹರಿಸಿ ಅಂತ ಶಾಲೆಗೆ ಹೋಗಿ ಇವತ್ತು ಅವರು ಹೇಳಿದ್ದಕ್ಕೆ ಇಷ್ಟೆಲ್ಲ ಜನ ಇವತ್ತು ಅವ್ರ ಜೊತೆಗಿದ್ದಾರೆ. ಸರ್, ನಿಮಗೆ ನಿಮ್ಮ ಒಂದು ವಯೋ ನಿವೃತ್ತಿಯ ದಿನ ನಾನು ಹರಿಸುವುದೇನೆಂದರೆ, ದೇವರು ನಿಮಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತೇನೆ. ಜೊತೆಗೆ ಒಂದು ಖುಷಿ ಅಂತಂದರೆ, ಇವತ್ತು 90 ವರ್ಷದ ತಮ್ಮ ತಾಯಿಯೊಂದಿಗೆ ತಮ್ಮ ಒಂದು ನಿವೃತ್ತಿ ಜೀವನದ ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಿಸ್ತಾ ಇದ್ದಾರೆ. ಇದು ಎಲ್ಲರಿಗೂ ಒಂದು ಅವಕಾಶ ಸಿಗೋದಿಲ್ಲ. ಅಂತೆಯೇ ತಮ್ಮ ಒಂದು ಬಂಧು ಬಳಗ ಕೂಡ ಇಲ್ಲಿದ್ದಾರೆ. ಇನ್ನೊಮ್ಮೆ ನಮಗೆ ದೇವರು ಒಳ್ಳೆಯದ ಮಾಡಲಿ ಅನ್ನುತ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. The staff of Anglo Urdu High School is giving a token of love to Jafar sir. Anglo Urdu High School staff ಅವರು ಜಾಫರ್ ಸರ್ಗೆ ಸನ್ಮಾನ ಮಾಡ್ತಿದ್ದಾರೆ. Thank you teachers of Anglo Urdu High School. ದಯವಿಟ್ಟು ಎಲ್ಲರೂ ಫಂಕ್ಷನ್ ಮುಗಿದ ನಂತರ ಊಟ ಮಾಡಿ ಹೋಗಬೇಕೆಂದು ವಿನಂತಿ. ನಮ್ಮ ಶಾಲೆಯಲ್ಲಿ ಇದೆ, ಪಕ್ಕದಲ್ಲೇ ನಮ್ಮ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇದೆ. Now next I would request everyone present here on the dais as well as off the dais, respected teachers, students and my family members. I am his proud daughter Fatima Fiza. I am proud to be standing here as I am pursuing my masters in marine biology, Karwar.
currently in my final years. I have planned to pursue a PhD by appearing UGC NET as well as CSIR NET. My brother is currently studying for BCA at GFGC Government First Grade College, Dandeli. He is planning to pursue MCA afterwards. I feel blessed to have such a supportive parents. They have worked hard to raise us with discipline, good values, strong knowledge and respect everyone around us, especially the colleagues of this department. I thank you all for being here today celebrating a very special milestone, my dad's retirement for the education department. From the education department. After 34 years of a dedicated service, I am grateful to his colleagues and department for treating him like a family. I am also proud of my mom who continues to serve as a teacher in the same department. Dad, I know the retirement isn't about stopping. It's the beginning of a new journey filled with happiness, peace and love. Thank you one and all. Please come on the stage and wish him a good luck. And Sridevi madam, speak a few words. ನಮಸ್ಕಾರ. ಇವತ್ತು ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಜಾಫರ್ ನನ್ನ ಮಿತ್ರರು ಕಳೆದ 34 ವರ್ಷದ ಸೇವೆಯಲ್ಲಿ ಬಹಳ ಸುದೀರ್ಘವಾಗಿ ತಮ್ಮ ಸೇವಾವಧಿಯಲ್ಲಿ ಯಾವುದೇ ರಾಜಕೀಯ ಪಕ್ಷಾತೀತವಾಗಿ ಯಾವುದೇ ಕೆಲಸ ಮಾಡಿದ್ದೇವೆ. ತನ್ನ ಸೇವೆ ತನ್ನ ಏನು ಮಾಡಬೇಕು ಅದೇ ಜವಾಬ್ದಾರಿಯುತವಾಗಿ ಇವತ್ತು ಅವರು ತಮ್ಮ 60 ವರ್ಷದ ಸೇವೆಯನ್ನು ಮುಗಿಸಿದ್ದಾರೆ. ಅವರ ತಂದೆ ತಾಯಿ ಆಶೀರ್ವಾದದಿಂದ ಒಂದು ಒಳ್ಳೆಯ ಸೇವೆ ಮಾಡಿ ಇವತ್ತು ನಿವೃತ್ತಿಯಾಗಿದ್ದಾರೆ. ನಾನು ಜಾಫರ್ ಸರ್ಲಿ ಒಂದು ರಿಕ್ವೆಸ್ಟ್ ಅಂದರೆ, ಯಾರು ನಿವೃತ್ತಿ ಆದ ನಂತರ ತಮ್ಮ ಜವಾಬ್ದಾರಿ ಮುಗೀತು, ತಮ್ಮ ಕೆಲಸ ಮುಗೀತು ಅಂಥೇಳಿ ಮನೆಯಲ್ಲಿ ಕುಳಿತುಕೊಳ್ಳದೆ ತಮ್ಮ ವಿದ್ಯಾರ್ಥಿಗಳಿಗಾಗಲಿ ತಮ್ಮ ಮಿತ್ರರಿಗೆ ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು ಅದನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಸಹಾಯ ಅಂತೇಳಿದ್ರೆ ದುಡ್ಡಿಂದ ಸಹಾಯ ಅಲ್ಲ, ಮಾರ್ಗದರ್ಶನ, ಸಲಹೆ, ಸೂಚನೆ ಅದು ಇಂಪಾರ್ಟೆಂಟ್ ಇರ್ತದೆ. 100 ರೂಪಾಯಿ ಕೊಡೋಕ್ಕಿಂತ ಮುಂಚೆ ಒಂದು ಸಲಹೆ ಕೊಟ್ಟರೆ ಅದು ಅವರ ಜೀವಂತ ಅದಕ್ಕೆ ಉಪಯೋಗ ಆಗ್ತದೆ. ಕೆಲವು ಜನ ಹೆದರ್ತಾರೆ ಸಹಾಯ ಮಾಡಿರಿ ಅಂಥೇಳಿ. ಸಹಾಯ ಮಾಡಿರಿ ಅಂದರೆ ದುಡ್ಡು ಕೊಡ್ರಿ ಅಂತೇಳಿ. ಇಲ್ಲ, ಅದು ತಪ್ಪದು. ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಜನರಿಗೆ ನಾವು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಅಂದರೆ ಮಾರ್ಗದರ್ಶನ, ಸಲಹೆ. ಕೆಲವು ಮಕ್ಕಳಿಗೆ ಶಿಕ್ಷಣ ಬಗ್ಗೆ ಮಾಹಿತಿಲ್ಲ, ಏನು ಶಿಕ್ಷಣ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ಈಗ ಅವರ ಒಂದು ಅನಿಸಿಕೆಯನ್ನು ಕೇಳಿದೆ. ಅವರು ಪತ್ರಕರ್ತರಾಗಿ ವರದಿಗಾರರಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಇಷ್ಟ ಇದೆ. ಖಂಡಿತವಾಗಿ ಅದು ಸಹ ಒಂದು ಸೇವೆ ಮಾಡಬೇಕು. ಅದರಲ್ಲಿಯೂ ಸಹ ಯಾವುದೇ ರೀತಿಯಲ್ಲಿ ಯಾವುದೇ ಸಮಾಜಕ್ಕೆ ಯಾವುದೇ ವ್ಯಕ್ತಿಗೆ ತೊಂದರೆ ಆಗದೆ ಇಡೀ ಸಮಾಜಕ್ಕೆ ಅವರ ವರ್ಕಿಂದ ಸಹಾಯ ಆಗಬೇಕು, ಅವರ ವರ್ಕಿಂದ ಸಹಕಾರ ಆಗಬೇಕು. ಅಂದರೆ ಅದು ಖಂಡಿತವಾಗಿ ಆ ಒಂದು ಸಮಾಜಕ್ಕೆ ಸಹಾಯ ಮಾಡ್ದಂಗೆ ಆಗ್ತದೆ. ಆದ್ದರಿಂದ ನಾನು ಅವರಲ್ಲಿ ವಿನಂತಿ ಏನೆಂದರೆ, ಅವರು ಆದಷ್ಟು ಈ ಯಾವ ರೀತಿ ತಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಮಾಡಿದ್ದಾರೆ ಅದೇ ರೀತಿ ಸಮಾಜಕ್ಕೂ ಅವರ ಸೇವೆ ಸಿಗಲಿ ಅಂತೇಳಿ ನಾನು ಅಭಿನಂದಿಸುತ್ತಾ, ಉರ್ದು ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೆ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ನಾನು ಅವರಿಗೆಲ್ಲರೂ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ಗೋವಿಂದ್ ಸರ್. ವೇದಿಕೆ ಮುಂಭಾಗದಲ್ಲಿ ಇದ್ದ ಎಲ್ಲ ಗಣ್ಯರೇ ಹಾಗೂ ಹಳೆಯ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ನಮ್ಮ ಜಾಫರ್ ಸರ್ ಬೀಳ್ಕೊಡುಗೆ ಸಮಾರಂಭ ಇದೆ. ಥ್ಯಾಂಕ್ ಯು ರವಿ ಸರ್ ಫಾರ್ ಯುವರ್ ಮೆಲೋಡಿಯಸ್ ಸಾಂಗ್. ಜಾಫರ್ ಸರಿನ ಪ್ರೀತಿಯ ಗೆಳೆಯರಾದ ಸಂಗಪ್ಪ ಮದರ್ ಸರ್ 2 ಮಾತನ್ನು ಮಾತನಾಡಬೇಕಂತ
ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಿವೃತ್ತಿ ಹೊಂದಿದ ನಮ್ಮ ಜಾಫರ್ ಸರ್ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕಾದ್ರೆ, ನಾವು 1996ರಲ್ಲಿ ಮೊದಲನೇದಾಗಿ ದಾಂಡೇಲಿಗೆ ಬಂದೆವು. ದಾಂಡೇಲಿಗೆ ಬಂದಾಗ ನಾನು ಇಲ್ಲೇ ದಾಂಡೇಲಿ ಹತ್ತಿರ ಒಂದು ಸ್ಕೂಲ್ ಇತ್ತು, ಮೊಂಡ್ಪ ಅಂತ. ಅವಾಗ ಅವರು ಬೀಡರ್ ಸುರಿದಿದ್ರು. ನಿಮ್ಮ ಒಂದು ಸ್ವಲ್ಪ ಪರಿಚಯ ಆಯಿತು. ಆ ಪರಿಚಯದಲ್ಲೇ ನಾವು ಅಂದಿನಿಂದ ಮುಂದುವರಿಸಿಕೊಂಡು ನಾವು ಒಂದು 5-6 ಜನ ಇದ್ದೆವು. ಮೀರ್ ಜಾಫರ್ ಸರು, ನಂತರ ನಮ್ಮ ಬಸೀರ್ ಸರ್ ಅವರು, ನಂತರ ಇನ್ನೊಬ್ಬರು ಮಂಗಲಾಪುರ ಅಂತಿದ್ರು. ನಾವು ಸ್ಕೂಲ್ ಮುಗಿದ ತಕ್ಷಣ ಸಾಯಂಕಾಲ ವಾಕಿಂಗ್ ಬರ್ತಾ ಇದ್ದೆವು. ವಾಕಿಂಗ್ ಬರ್ತಾ ಇದ್ದಾಗ ನಾವು ಒಂದೇ ಚರ್ಚೆ, ಅಂದರೆ ಫ್ರೆಂಡ್ ಆಗಿದ್ದರೂ ಕೂಡ ನಾವು ಒಂದು ಸಣ್ಣ ಮಗು ದೋಸ್ತಿ ಹೆಂಗೆ ನಮ್ಮ ಸ್ಟೂಡೆಂಟ್ ಮಾತಾಡ್ತಾರ ಆ ಥರ ನಾವೆಲ್ಲ ಎಲೆ ಮಗ ಹಿಂದೆ ಎಲ್ಲ ಬೈದಾಡ್ತಾ ಒಂದು ಆತ್ಮೀಯವಾಗಿ ಸ್ನೇಹಿತವನ್ನು ಮಾಡ್ಕೊಂಡವರು. ಇಂದಿನವರೆಗೆ ಸುಮಾರು 30-32 ವರ್ಷ ಆಯ್ತು ಅವರು. ಅಲ್ಲಿಂದ ನಾವು ಇಲ್ಲಿವರೆಗೆ ಇವತ್ತು ಅವರು ನಮ್ಮ ನಂತರ BSc ಬಂದರು ನಮ್ಮ ಜೋಡ ತಾಲೂಕಿಗೆ. ಅಲ್ಲಿನೂ ಕೂಡ ನಾವು ಒಬ್ಬ BSc ಆಗಿ ಬಂದರೂ ಕೂಡ ನಾವು ಅವರು ಸ್ನೇಹಿತ ಹೆಂಗಂದ್ರೆ ಸಾಯಂಕಾಲ ಮತ್ತೆ ಬಂದು ನಮ್ಮ ಬಿಯವರು ಹೆಗಡೆ ಸರ್ ಇದ್ರು, MS ಹೆಗಡೆ ಸರು, ಎಲ್ಲರೂ ನಮ್ಮ ವಿನೋದ್ ಶಂಕರ್ ಸರು, ಒಂದು ಟೀಮೇ ಇತ್ತು. ಹಾಗಾಗಿ ನಮ್ಮ ಆತ್ಮೀಯ ಇನ್ನೂವರೆಗೆ ಹೆಂಗ ಒಂದು ಸ್ನೇಹಿತ ಆಗಿ ಬಂದೀವಿ. ಇವತ್ತು ಅವರು ಜೀವನ ನಿವೃತ್ತಿ ಹೊಂದಿದಾರ. ಅದು ನಮಗೂ ಒಂದು ಇದಾಗ್ತದೆ. ಆದರೆ ಸೇವೆಗೆ ಸೇರಿ ನಿವೃತ್ತಿ ಆಗೋದು ಸಹಜೆ. ಹಾಗಾಗಿ ಇವತ್ತು ನಮ್ಮ ಎಲ್ಲರ ಮುಂದೆ ಸನ್ಮಾನ ಆಗಿ ನಿವೃತ್ತಿಯಾಗಿ ಜೀವನ ಕೊಟ್ಟಿದ್ದಾರೆ. ಅವರಿಗೆ ಆಯುಷ್ಯವಾಗಿ ಕೊಟ್ಟು ದೇವರ ಕಾಪಾಡಿ ಅಂತ ಒಂದೆರಡು ಮಾತಾಡಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸಂಗಪ್ಪ ಸರ್. Now I would like to ask Lalita madam, Sridevi madam and Hazira madam for Jafar sir. Next, I would like to ask Gauss Park to come and present. ಮಿರ್ಜಾಫರ್ ಅಮ್ಮ, ಹಾಗೆ ನನ್ನೆಲ್ಲ ಜೋಯಿಡಾದ ಟೀಮ್ ಹೀರೋಗಳು, ಅಲ್ಲಿ ಭೀಮಾಶಂಕರ್, ಚವಾಣ್ ಸರ್ ಅವರೆಲ್ಲ ನಮ್ಮ ಜೋಯಿಡಾದ ಹೀರೋಗಳು. ಅಕ್ರಮ್ ಸರ್ ಅವರೇ, ನಮ್ಮ ಆಶೀಶ್ ಪಂಡರೆ ಮೇಡಮ್ ಅವರೇ, ಸರ್ ಗೊತ್ತಾಗಲಿಲ್ಲ ಸರ್ ಅವರೇ, ಹಾಗೆ ನಮ್ಮ 2 CRPಗಳು. ಒಂದೇ ನಿಮಿಷ ಬೇಗ. ನಮ್ಮ ಜೋಯಿಡಾದ ಬಂದು ಹೇಳ್ತೇವೆ ನಾವು ಮಿರ್ಜಾಫರ್ ಸರ್ಗೆ. ಯಾಕಂದರೆ ನಾನು ಜೋಯಿಡಾ ಬರ್ಬೇಕಾದ್ರೆ ಅವರು BRP ಆಗಿದ್ರು. ಹೆಂಗಿದ್ರು ಅಂತಂದರೆ BRCಯನ್ನು ಬಾಗಿಲು ಹಾಕೊಂಡು ಸ್ಟ್ರೈಕ್ ಮಾಡಿದಂತಹ ಏಕೈಕ ಅಧಿಕಾರಿ. ಬಂದರೂ ನಾವೇನು ಹೆದರ್ಕೊಳ್ಳೋದು ನೆನಪಿದೆಯಾ ಸರ್ ನಿಮಗೆ? ಜೋಯಿಡಾ BRCಯನ್ನು ಬಾಗಿಲು ಹಾಕೊಂಡು ಯಾರು ಬಂದರೂ ಓಪನ್ ಮಾಡಲಿಲ್ಲ. ಯಾಕಂದರೆ ಕೆಲವೊಂದಷ್ಟು ಸಮಸ್ಯೆಗಳು ಸರಿಯಾಗೋ ತನಕ ಮಿನಿಸ್ಟ್ರು ಬಂದರು ನಮಗೇನಂತಿರಲಿಲ್ಲ. ಹಂಗಾಗಿ ಮಿರ್ಜಾಫರ್ ನನಗೆ ಆ ದಿನದಿಂದಲೂ ಕೂಡ ಭಾಳ ನೆನಪು. ಯಾಕಂದ್ರೆ ನಾನು ಬಂದಿದ್ದಷ್ಟೇ ಮಿರ್ಜಾಫರ್ ಅಂದರೆ ಯಾರಂತ ಗೊತ್ತಿಲ್ಲ. BRC ಬಾಗಿಲು ಹಾಕೊಂಡು ನಿಂತಿದ್ದು ಯಾರು ಅಂದರೆ ಮಿರ್ಜಾಫರ್. ಅವತ್ತಿನಿಂದ ಅವರು ಅಲ್ಲಿ ಹೈಸ್ಕೂಲಲ್ಲಿ ಕೆಲಸ ಮಾಡಿದ್ರು. ಅದಕ್ಕೂ ಮುಂಚೆ ನಾನು ಕೆಲಸ ಮಾಡ್ತಾರಂಥ ಪ್ಲೇಸಲ್ಲಿ ಅವರು CRP ಆಗಿದ್ರು ಅನ್ನೋದೊಂದು ಕೇಳಿದ್ದೆ, ಅದು ಬಟ್ ನಾನು ನೋಡಲಿಲ್ಲ. ಈಗ ಇವ್ರು ಕೇಳಿದ್ರಪ್ಪ ಬೇಡ್ರಿ ಶಿರ್ಗೂರಲ್ಲಿ ಸರ್ ಆಗಿದ್ರಿ ಅಂತ. ಅಂದರೆ ಎಲ್ಲ ಇಡೀ ರೂರಲ್ ಭಾಗದ ಶಾಲೆಗಳ ಪರಿಸ್ಥಿತಿಗಳಿಗೂ ಹಾಗೆ ಜೋಯಿಡಾದ ಎಲ್ಲ ಆಡಳಿತಾತ್ಮಕ ವಿಷಯಗಳನ್ನು ಕೊನೆಯದಾಗಿ ತನ್ನ ಆ ಸೇವಾ ಘಟ್ಟದ ಕೊನೆಯ ಸ್ಥಾನವನ್ನ ಇಲ್ಲಿ ನಮ್ಮ ಹಳೆ ದಾಂಡೇಲಿ ಶಾಲೆಯಲ್ಲಿ ಕಳೆದ ಒಂದು 2-3 ಮಕ್ಕಳಿಗೆ 100 to 100 ಕನ್ನಡವನ್ನ ತೆಗೆದು ಹೋದ ವರ್ಷ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ. ಉರ್ದು ಶಾಲೆಗೆ ಅದು ಗ್ರೇಟ್. ಚಪ್ಪಾಳೆ ಹಾಕ್ರಿ ಮಕ್ಕಳೇ, ನಿಮಗೆ 100ಕ್ಕೆ 100 ತೆಗೆಸಿ ನಿಮ್ಮನ್ನ ಮೇಲ್ ಕಳಿಸಿದಂತಹ ಏಕೈಕ ಉರ್ದು ಶಾಲೆಯಲ್ಲಿ ಕನ್ನಡ ಟೀಚರ್ ಅವರು. ಹಾಗಾಗಿ ನಿಮ್ಮನ್ನ ನಾವು ಇಲಾಖೆ ನಿಮ್ಮನ್ನ ನಾವು ತುಂಬಾ ನೆನೆಸ್ಕೋತೀವಿ ಸರ್. ಯಾಕಂದ್ರೆ ಅಷ್ಟು ಈಸಿ ಇಲ್ಲ ಉರ್ದು ಮಕ್ಳಿಗೆ 100ಕ್ಕೆ 100 ಕನ್ನಡ ತೆಗ್ಸೋದು. ಉರ್ದುನಲ್ಲಿ ಉರ್ದುಗೂ 100ಕ್ಕೆ 100 ತೆಗ್ಸೋದು ಅದು ದೊಡ್ಡದಲ್ಲ. ಅವರಿಗೆ ಕನ್ನಡನೇ ಬರ್ತಿರೋಂತಹ ಮಕ್ಕಳು
ಮಕ್ಕಳನ್ನ ಉರ್ದುಗೆ ರೆಡಿ ಮಾಡಿ 100ಕ್ಕೆ 100 ತೆಗ್ಸಿದಂತಹ ಮಿರ್ಜಾಫರ್ ಸರ್ ಇವತ್ತು ಅವ್ರು ಹೇಳಿದ್ರು, ಅವ್ರು ಯಾರು ರಿಟೈರ್ಡ್ ಆಗ್ತಾರ ಅನ್ನೋ ಮಕನೇ ಅಲ್ಲ, ಅದು ರಿಟೈರ್ಡ್ ಆಗೋ ಮಕ ಅಲ್ಲ, ಹೆಂಗಂದೆ ಎನರ್ಜೆಟಿಕ್. ಅಮ್ಮ ನೋಡ್ರಿ, ಅಮ್ಮಗೆ ತನ್ನ ಮಗ ರಿಟೈರ್ಡ್ ಆಗ್ತಾನಂತ ವೇದಿಕೆ, ಯಾಕಂದ್ರೆ ಅವ್ರ ಫ್ಯಾಮಿಲಿ ಫುಲ್ ಗೊತ್ತು ನನಗೆ. ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವ್ರದೆಲ್ಲ ಕಾಂದಗಳ ಮನೆಗೆಲ್ಲ ಓಡಾಡ್ಕೊಂಡು ನಾನು ಬಿರಿಯಾನಿ ತಿನ್ಕೊಂಡು ಬಂದಿರೋಂಥ ನಾನ್ದು. ಹಾಗಾಗಿ ಅವ್ರ ಮನೆಗೊಂದು ಹೋಗಿಲ್ಲ, ಮಿರ್ಜಾಫರ್ ಮನೆಗೆ ಹೋಗಿಲ್ಲ. ಮಿರ್ಜಾಫರ್ ಅಣ್ಣಗಳ ಮನೆಗೆಲ್ಲ ಅವ್ರ ಮನೇಲಿ ಏನಾರು ಹಬ್ಬ ಆದರೆ ನನಗೆ ಸಿರ್ಕುಂಬ ಮತ್ತೆ ಬಿರಿಯಾನಿ, ಯಾಕಂದ್ರೆ ನಾನು ಜಗಳ ಮಾಡ್ತಿದ್ದೆ ಅವ್ರು ಬುಕ್ಕು ಬಟ್ಟೆಗೆ ಬರ್ಬೇಕಾರೆ. ಯಾಕಂದ್ರೆ ನಮ್ದು ಇದು ಹಬ್ಬ ಆಗ್ತಿತ್ತು, ಹಬ್ಬ ಆದ್ಮೇಲೆ ಬುಕ್ಕು ಬಟ್ಟೆ ತಗೊಂಡು ಹೋಗ್ಬಂದ್ರು. ಯಾರು ನನಗೆ ಬಿರಿಯಾನಿ ಮತ್ತೆ ಸುರ್ಕುಂಬ ಕೊಟ್ಟರು ಮಾತ್ರ ಫಸ್ಟ್ ಬುಕ್ ಬಟ್ಟೆ ತಗೊಂಡೋಗ್ರಿ ಅಂತ ನಾನು ಸುಮ್ಮನೆ ಜೋಕಾಗಿ ಜಗಳ ಮಾಡ್ತಿದ್ದೆ ಅವ್ರ ಅತ್ತಿಗೆಗಳ ಹತ್ರ. ಹಾಗಾಗಿ ಅದಕ್ಕಂತಲ್ಲ, ಅವ್ರಿಗೆ ನನ್ನ ಬಗ್ಗೆ, ಅವ್ರ ಫ್ಯಾಮಿಲಿಗೆ ನನ್ನ ಬಗ್ಗೆ ಭಾಳ ಪ್ರೀತಿ. ಯಾಕಂದ್ರೆ ಮೊನ್ನೆ ಕೂಡ ಹಬ್ಬ ಆದಾಗಲೂ ಕೂಡ ನಮ್ಗೆ ಡಬ್ಬ ಏನು ಬರ್ತದೆ ಅಂದ್ರೆ ಬಿರಿಯಾನಿ ಮತ್ತೆ ಸಿರ್ಕುಂಬಗಳು ಬರ್ತಾವೆ ನಮ್ಗೆ. ಹಾಗಾಗಿ ಇವತ್ತಲ್ಲ ನಾಳೆನೂ ಕೂಡ ನಮಗೆ ಬರ್ತಾವಿದೆ. ಹಾಗಾಗಿ ನಮ್ಗೆ ಏನೋ ಒಂಥರ ಫ್ಯಾಮಿಲಿ ನಂಟ. ಅವ್ರ ಫ್ಯಾಮಿಲಿ, ಅವ್ರದ್ದು ಅಣ್ಣ ಇರ್ಬೋದು, ಅತ್ತಿಗೆ ಇರ್ಬೋದು, ಅವ್ರ ಅತ್ತಿಗೆ ತಮ್ಮಗಳಿರ್ಬೋದು, ಎಲ್ಲರೂ. ಯಾಕಂದ್ರೆ ನಮಗೆ ಇವತ್ತು ಅವರು ರಿಟೈರ್ಡ್ ಆದ್ರೂ ಕೂಡ ನಾವೇ ನಿಮ್ಮನ್ನು ಬಿಟ್ಕೊಡಂಗಿಲ್ಲ. ಎಲ್ಲ ಕಡೆನೂ ನಿಮ್ಮ ಹಬ್ಬಗಳಿಂದ ಹಿಡಿದು ಎಲ್ಲದು. ಯಾಕಂದ್ರೆ ಅವ್ರ ಹೆಂಡತಿನಿಗೆ ಮತ್ತೆ ನಾವು ಹೆಡ್ ಮಾಸ್ಟರ್ ಸ್ಥಾನಕ್ಕೆ ಕೂರಿಸಿದ್ವಿ, ನಾವು ಅವರಿಗೂ ಬಿಡಂಗಿಲ್ಲ. ಅವ್ರಿಗೆ ಪ್ರತಿದಿನ ಫೋನ್ ಮಾಡ್ತಾನೆ ಇರೋದು. ಹಾಗಾಗಿ ನಿಮ್ಮ ನಿವೃತ್ತಿ ಜೀವನ ಹೀಗೆ ನಗನಗ್ತಾರೆ. ಯಾಕಂದ್ರೆ ನೇರ ದಿಟ್ಟ ನಿರಂತರ TV 9 ಅಂತೀವಿ ಅವ್ರಿಗೆ ನಾವು. ಏನಿದ್ರು ನೇರವಾಗಿ ಹೇಳೋಂಥ ಮನುಷ್ಯ. ಅವತ್ತಿಂದ ಅವತ್ತೇ ಲಾಟ್ರಿ ಟಿಕೆಟ್ ತಗೊಳ್ಳೋದು, ಡ್ರಾ ಆದ್ಮೇಲೆ ದುಡ್ಡು ಕೊಡೋದು, ಹೋಗೋದು, ಮತ್ತೇನಿಲ್ಲ. ಮತ್ತೆ ಮಾರನೇ ದಿನ ಇಲ್ಲ ನಮ್ದು ಮಿರ್ಜಾಫರ್ದು. ಇವತ್ತೇ ಡ್ರಾ, ಇವತ್ತೇ ಇದು, ಅಲ್ಲಿಂದೆಲ್ಲ ಮುಗೀತಲ್ಲ ಹೋಯ್ತು. ಆ ಥರ ಜಾಯಮಾನ ನಮ್ಮ ಮಿರ್ಜಾಫರ್ದು. ಆದ್ರೆ ನಾಳೆಯಿಂದ ಹೆಂಗೆ ಮನೇಲಿ ಕೂತ್ಕೋತಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇನ್ನ ಓಡಾಡ್ತಾ ಇರೋಂಥ ಜೀವ ಇಡೀ ದಿನ ಮನೇಲಿ ಕೂತ್ಕೊಳ್ಳೋಂಥ ಜಾಯಮಾನ ಅಲ್ಲ. ದಯವಿಟ್ಟು ಆ ಕಡೆ ನಮ್ಮ ಸುಭಾಷ್ ನಗರ ಕಡೆಗೆ ಸ್ವಲ್ಪ ಗಮನ ಹರಿಸ್ರಿ. ಹೆಂಡತಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ. ಹೆಂಡತಿ ಪಾಪ ಕನ್ನಡ ಸ್ವಲ್ಪ ಕಡಿಮೆ ಬರೋದು, ಮಾಹಿತಿ ಎಲ್ಲ ಈಗ ನಮ್ಮ ಕನ್ನಡದಲ್ಲೇ ಬರಬೇಕು. ಹಾಗಾಗಿ ದಯವಿಟ್ಟು ನೀವು ಅವರು ರಿಟೈರ್ಡ್ ಆಗೋ ತನಕ ಮಾಹಿತಿ ಎಲ್ಲ ನಮಗೆ ನಿಮ್ಮ ಕನ್ನಡ ಅಕ್ಷರಗಳಲ್ಲಿ ಬರಲಿ ಅಂತ ನಾವು ಆಶಿಸ್ತೇವೆ, ಪ್ರೀತಿಯಿಂದ ಆಶಿಸ್ತೇವೆ. ಇದು ಕೆಲಸ ಅಂತಲ್ಲ, ಯಾಕಂದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ, ಬರೆಯೋಕ್ಕೆ ಅವ್ರು ಉರ್ದು, ನಮಗೆ ಮಾಹಿತಿ ಕನ್ನಡದಲ್ಲಿ ಬೇಕು. ಹಾಗಾಗಿ ಅವೆಲ್ಲ ಸಹಾಯ ಮಾಡ್ರಿ, ನಮ್ಮ ಜೊತೆ ಬರ್ರಿ. ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ ರಿಟೈರ್ಡ್ ಆದ್ರೂ ಕೂಡ ನಮ್ಮ ಓಲ್ದಂಡಲ್ಲಿಗೆ ಬಂದಾರೆ ಸರ್. ಈಗಷ್ಟೇ ಹೇಳಿದೆ, ಎಲ್ಲೂ ಹೋಗ್ಬಿಡ್ರಿ, ಜುಲೈಯಿಂದ ಓಲ್ದಂಡ್ ನಿಮ್ಮ ಫ್ರೆಂಡೇ ಅವರು ಹೋದ ವರ್ಷ ರಿಟೈರ್ಡ್ ಆದವ್ರು, ಯೋಗ ಟೀಚರ್ ಎಲ್ಲರೂ. ಹಾಗೆ ಈಗ ನಮ್ದೊಂದು ಹೊಸದಾಗ 9ನೇ ಕ್ಲಾಸ್ ಓಪನ್ ಆಗಿದೆ ಸರ್. ನಿಮ್ಮ ಸೇವೆ ನಮ್ಮ ಕಡೆಗೂ ಸ್ವಲ್ಪ ಇರಲಿ ಸರ್. ಅಟ್ಲೀಸ್ಟ್ ಗೊತ್ತಿಲ್ಲ 9ನೇ ಕ್ಲಾಸ್ ನಾವು ಬಂಗೂರು ನಗರ ಶಾಲೆಯಲ್ಲಿ ಓಪನ್ ಮಾಡಿದ್ವಿ. ಒಂದು ಚಪ್ಪಾಳೆ ಹಾಕ್ರಿ. ಸರ್ಕಾರಿ ಶಾಲೆ ಇಡೀ ದಾಂಡೇಲಿ 2 ಇತ್ತು. हमारे स्कूल के माजी तलबा इनायत, गौस, सुफियान, अरमान, मुदस्सिर, आफरी, राबिया, सिमरन, फलक, आफरी, मुस्कान, सर के लिए तोहफा दिया जा रहा है, कबूल करें। जोरदार से तालियां। Children, please clap. Jafar sir is honoring his respectable headmaster Imran sir, Ravi sir and Sikandar sir. Children, please clap.
ಫೋಟೋ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶೋಭೆ ತಂದುಕೊಟ್ಟಿದ್ದೀರಿ. ಹಾಗಾಗಿ ಶ್ರೀಮತಿ ಆಯಿಷಾ ಅವರು, ಶ್ರೀಯುತ ಅಕ್ರಮ್ ಖಾನ್ ಸರ್ ಅವರು, ಜೋಶಿ ಅವರು ವೇದಿಕೆ ಮೇಲೆ ಬರಬೇಕು, ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತೇನೆ. ದಯಮಾಡಿ ಎಲ್ಲರ ಗಮನಕ್ಕೆ, ಈ ವೇದಿಕೆ ಕಾರ್ಯಕ್ರಮ ಇನ್ನೇನು ಮುಗಿತಾ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಪಕ್ಕದ ಶಾಲೆಯಲ್ಲಿ ಊಟಕ್ಕೆ ವ್ಯವಸ್ಥೆ ಇದೆ. सब लोग आके खाना खा के जाना है यहाँ से. स्कूल के सारे बच्चे खाना खाने के लिए जाओ. ಅಲ್ಲೇ ಇದು ಬಾಯಿ ತಿಂದಿದ್ದಾರಲ್ಲ